ನಮ್ಮ ಜಮೀನು ಹತ್ರ 1 ಗಂಟೆ 10 ನಿಮಿಷದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಜಮೀನು ಹತ್ರ ನಾವು ಶೆಡ್ ಹಾಕ್ಕೊಂಡು ಮಣ್ಣು ಹೊಡಿಸ್ಕೊಂಡು ನಾವು ನಮ್ಮ ಶೆಡ್ನ ದುರಸ್ತಿ ಮಾಡಿಸೋವಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ಕೆ ಬಿ ಚಂದ್ರಶೇಖರ್ ಅವರು, ಅವ್ರ ಮಗ ಶ್ರೀಕಾಂತ ಮತ್ತು ಅವ್ರ ಸಹೋದರನ ಮಗ ವರುಣ ಇವ್ರುಗಳೆಲ್ಲ ಏಕಾಏಕಿ ಒಂದು 50 ಜನ ಗುಂಪು ಕಟ್ಕೊಬಂದು ನೀವೆಲ್ಲ ಸಣ್ಣ ಪುಟ್ಟ ಜನಾಂಗದವ್ರು ಇದ್ದೀರಿ, ಹಂಗಿದ್ರಿ ಹಿಂಗಿದ್ದೀರಿ ಅಂತ ಅವಾಚ್ಯ ಶಬ್ದ ಬೋಳಿ ಮಗನೆ ಸೂಳೆ ಮಗನೆ ಅಂತೆಲ್ಲ ಬೋದು ನಾನು ಒಬ್ಬ ಏನು ನಮಗೆ ಯಾವುದೇ ರೀತಿ ನಿಮ್ಮನ್ನು ಈ ಜಾಗದಿಂದ ನಾನು ಬಿಡೋದಿಲ್ಲ, ಓಡಿಸ್ತೀನಿ ಅಂತ ಹೇಳಿ ನನ್ನನ್ನು ಮೆಟ್ರನ್ನ ಹಿಡ್ಕೊಂಡು ಶೆಡ್ಗೆ ಹಾಕೊಂಡು ತಳ್ಳಿ ನನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಚಾಕ್ ತೊಗೊಂಡು ಎಳೆದು ನನ್ನ ಮೆಟ್ರನ್ನ ಇವತ್ತು ಗಾಯಗೊಳಿಸಿದ್ದಾರೆ. ನಾನು ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಳ್ಳಿಲ್ಲ ಅಂತಿದ್ರು ಇವತ್ತು ನನ್ನ ಪ್ರಾಣನೇ ಹೋಯ್ತಾಯಿತ್ತು. ಇವತ್ತಿಗೂ ಹೇಳ್ತೀನಿ ಕೇಳಿ, ಅವ್ರು ಯಾವ ಕಾರಣಕ್ಕೂ ಚಾಲೆಂಜ್ ಮಾಡಿಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ಬಿಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮಗೇನಾದರೂ ಒಂದು ವೇಳೆ ಆ ಜಾಗ ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವ್ರದ್ದೇನಾದ್ರು ಇತ್ತು ಅಂದರೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ, ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ದಬ್ಬಾಳಿಕೆಯಲ್ಲಿ ಈ ವ್ಯವಸ್ಥೆ ಒಳಗಡೆ ಕಿತ್ಕೊಳ್ಳೋಕೆ ಅವಕಾಶ ಇದೆಯಾ? ಬಂದು ಏಕಾಏಕಿ 14 ಗಂಟೆ ಬರ್ಕೊಡು, ಇವತ್ತೇ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಸ್ಕೊಬಂದು ಬರ್ಕೊಡು ಅಂತ ಅಂದರೆ ಏನರ್ಥ ಅದು? ಅವ್ರೇನು ನಮ್ಮ ಕುಟುಂಬಕ್ಕೆ ಸೇರಿದವ್ರ ನಾವು ಬರ್ಕೊಡೋಕ್ಕೆ? ದಯಮಾಡಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ದಯಮಾಡಿ ಹಿಂದುಳಿದವ್ರಿಗೆ, ನಮ್ಮಂಥವ್ರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕು ಅಂತ ಇಂಥವ್ರಿಂದ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ. ನನಗೇನಾದ್ರು ಒಂದು ವೇಳೆ ಪ್ರಾಣಕ್ಕೆ ಅಪಾಯ ಆದರೆ, ಅದಕ್ಕೆ ನನ್ನ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಆದರೆ ಅದಕ್ಕೆ ಮಾಜಿ ಶಾಸಕರು ಮತ್ತು ಅವ್ರ ಮಗ, ಅವ್ರ ಸಹೋದರರೇ ಕಾರಣ. ಏನಾಗಿದೆ ಅಂದರೆ ನಮ್ಮ ತಂಗಿ ನಾವೆಲ್ಲ ನಮ್ಮ ತಾತನ ಜಮೀನಲ್ಲಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಜಮೀನನ್ನು ನಾವು ಅನುಭವದಲ್ಲಿದ್ದರು. ಈ ದಬ್ಬಾಳಿಕೆ ಮೇಲೆ ನೀವಿರೋದು 506 ಜನ ಬ್ಯಾಕ್ವರ್ಡ್ ಕಮಿಟಿಯವರು, ನಾವು ಏನು ಮಾಡೋಕ್ಕಾಗಲ್ಲ, ಏನು ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ದಬ್ಬಾಳಿಕೆ ಮೇಲೆ ನಿಮಗೆ ಕೊಲೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಒಂದು ಕಾಲ ಗಂಟೆ ಅವಕಾಶ ಕೊಡಿ, ನಿಮ್ಮನ್ನ ಮರಣ ಹೋಮ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ರಕ್ತಪಾತ ಮಾಡೋಕ್ಕೆ ಅವರು ಸೂಚನೆ ಮಾಡ್ತಾರಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಹಂಗಾರೆ ಅಲ್ಪಸಂಖ್ಯಾತರಾಗಲಿ ಬ್ಯಾಕ್ವರ್ಡ್ ಕಮಿಟಿ ಅವರಾಗಲಿ ಬದುಕೋ ಅರ್ಹತೆಯೇ ಇಲ್ವಾ ಇಲ್ಲಿ? ಹಂಗಾರೆ ಅವ್ರಿಗೆ ಆಸ್ತಿ ಪಾಸ್ತಿ ಅನ್ನೋದು ಏನೂ ಇಲ್ಲ, ಹೇಳಿಕೆ ಇಲ್ವಾ? ಹಂಗಾರೆ ಅವ್ರ ಆಸ್ತಿ ಇಲ್ದೇ ಬರೀ ಮಣ್ಣು ತಿನ್ನಬೇಕು ಅನ್ನೋ ವ್ಯವಸ್ಥೆ ಇದೆ ಈಗ ಇವರು ಮಾಜಿ ಶಾಸಕರಿದ್ದಾರೆ, ಅವ್ರ ಮಗರು ವಿದ್ಯಾವಂತರಿದ್ದಾರೆ, ಅಲ್ಲಿ ಏನಿಲ್ಲ ಅಂತೇಳಿಲ್ಲ. ನಮ್ಮ ತಾತನ ಆಸ್ತಿ ನಾವು ಅನುಭವ ಹೋಗಿ ವಿಪರೀತ ನಮ್ಗೆ ಕೊಟ್ಟೆ. ಸುಮಾರು ಒಂದು 50 ಜನ ಬಂದು ಎಲ್ಲರೂ ಅಲ್ಲೇ ಮಾಡಿ, ಮತ್ತು ನನಗೂ ಮೆಟ್ರೆ ಇಟ್ಕೊಂಡು ಚಂದ್ರಶೇಖರ್ ಅವರು ಮೆಟ್ರೆ ಇಟ್ಕೊಂಡು ನಮ್ಮ ಅಣ್ಣಂಗೆಲ್ಲ ಹೊಡೆದು ನಮ್ಮ ಮನೆಯವ್ರಿಗೆಲ್ಲರಿಗೂ ಬಾಯಿಗೆ ಬಂದಂಗೆ ಬೈದು, ಈಗ ನಮ್ಮ ಆಸ್ತಿ ನೀವು ಯಾಕೆ ಮಾಡ್ತಾಯಿದ್ದೀರಿ, ಈಗ ನಮಗೆ ಅಧಿಕಾರ ಇರೋದು ಇದ್ರ ಮೇಲೆ, ಹಂಗೆ ಹಿಂಗೆ, ಆಮೇಲೆ ನಿಮ್ನೆಲ್ಲರನ್ನೂ ಹುಟ್ಟಲಿಲ್ಲ ಅನ್ನಿಸ್ತೀನಿ, ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕೋರೆ. ನಮ್ಗೆ ಏನಾದರೂ ಆದರೆ ಅವರೇ ಜವಾಬ್ದಾರಿ. ನಮ್ಮ ಆಸ್ತಿ ನಾವು ಯಾರ ಆಸ್ತಿಗೂ ಹೋಗಿಲ್ಲ, ನಮ್ಮ ಅಪ್ಪನ ಆಸ್ತಿ ನಮ್ಮ ತಾತನ ಆಸ್ತಿಗೆ ನಾವು ಹೋಗಿದ್ದೀವಿ.